ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರೋಧಿಸಿ ಏನು ಹೋರಾಟ ಆಗ್ತಾ ಇದೆ, ಈ ಪ್ರತಿಭಟನೆಯಿಂದಾಗಿ ಹಿಂಸಾಚಾರ ಗಲಭೆ ಉಂಟಾಗಿದೆ. ಇದರ ಮಧ್ಯೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಇದರ ಕುತಂತ್ರದಿಂದಾಗಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ ಕುಮ್ಮಕ್ಕು ಕೊಡ್ತಾ ಇದೆ. ಅದಕ್ಕೆ ಏನದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ? ಬನ್ನಿ ಹೇಳ್ತೀನಿ. ಪಾಕಿಸ್ತಾನದ ಕುಮ್ಮಕ್ಕು. ಯಾರು ಪಾಕಿಸ್ತಾನದ ಕುಮ್ಮಕ್ಕು ಅಂದರೆ ಜಮಾತೆ ಇಸ್ಲಾಮಿ ಎಂಬ ಸಂಘಟನೆ ಇದೆ. ಜಮಾತೆ ಇಸ್ಲಾಮಿ ಇದು ಪಾಕಿಸ್ತಾನ ಮೂಲದ ಒಂದು ರೀತಿಯ ಸಂಘಟನೆ. ಜಮಾತೆ ಇಸ್ಲಾಮಿ ಸಂಘಟನೆಯನ್ನು ಬಾಂಗ್ಲಾದೇಶ ನಿಷೇಧ ಮಾಡಿದೆ. ಈ ಸಂಘಟನೆಯ ವಿದ್ಯಾರ್ಥಿ ಘಟಕ ಛತ್ರ ಶಿಬಿರ್, ಅಲ್ಲಿ ಎರಡು ಘಟನೆ ಬರುತ್ತೆ. ಒಂದು ಛತ್ರ ಶಿಬಿರ್, ಒಂದು ಛತ್ರ ಪರಿಷತ್. ಛತ್ರ ಪರಿಷತ್ ಶೇಖ್ ಹಸೀನಾ ಸಪೋರ್ಟ್, ಛತ್ರ ಶಿಬಿರ್ ವಿರುದ್ಧ. ಛತ್ರ ಶಿಬಿರ್ಗೆ ಪಾಕಿಸ್ತಾನದ ISI ಬೆಂಬಲ ಇದೆ. ಛತ್ರ ಶಿಬಿರ್ಗೆ ಪಾಕಿಸ್ತಾನದಿಂದ ಹಣಕಾಸಿನ ನೆರವು ಕೂಡ ಇದೆ. ಮೀಸಲಾತಿ ಹೋರಾಟಕ್ಕೆ ಛತ್ರ ಶಿಬಿರ್ ಕಾರಣ. ಯಾಕೆಂದರೆ ಅವ್ರಿಗೊಂದಿದೆ, ನಮ್ಮಿಂದ ಈಗ ಪಾಕಿಸ್ತಾನ ತುಂಡಾದರೂ ಕೂಡ, ನಮ್ಮದೇ ಭಾಗ ಆದರೂ ಕೂಡ ನಮಗೆ ಪಾಕಿಸ್ತಾನವನ್ನು ಕಂಡ್ರೆ ಆಗಲ್ಲ. ಪಾಕಿಸ್ತಾನದಾಗಿ ಹೊರ ಬಂದಿರೋ ಕಾರಣಕ್ಕಾಗಿ ನಮಗೆ ಒಂಚೂರು ಬಾಂಗ್ಲಾದೇಶದ ಮೇಲೆ ಪ್ರೀತಿ ಇದೆಯೇನು ಗೊತ್ತಿಲ್ಲ. ಆದರೆ ಪಾಕಿಸ್ತಾನಕ್ಕೆ ನಮಗೆ ಹೇಗೆ ಪಾಕಿಸ್ತಾನನೋ, ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಪಾಕಿಸ್ತಾನ ಇದ್ದಂಗೆ. ಅರ್ಥ ಆಯ್ತಲ್ಲ? ನಮಗೆ ಹೆಂಗೆ ಪಾಕಿಸ್ತಾನದ ಮೇಲೆ ಕೋಪ ಇದೆಯೋ, ನಮ್ಮದೇ ಭಾಗದ ಒಂದು ತುಂಡು ಹಾಗೇನೆ ತನ್ನದೇ ದೇಶದ ಒಂದು ತುಂಡು ಬಾಂಗ್ಲಾದೇಶದ ಮೇಲೆ ಪಾಕಿಸ್ತಾನರಿಗೆ ಕೋಪ ಇದೆ. ಹಸೀನಾ 15 ವರ್ಷದಿಂದ ಬಾಂಗ್ಲಾದೇಶ ಆಳ್ತಾ ಇದ್ದಾರೆ. ಅವರದು ರಾಷ್ಟ್ರೀಯವಾದದಲ್ಲಿ ನಂಬಿಕೆ ಹೊಂದಿರೋ ಹಸೀನಾ, ದೇಶಕ್ಕಾಗಿ ಹೋರಾಟ ಮಾಡಿದವರು. ಬಡತನ ಪ್ರಮಾಣವನ್ನು 5% ಇಳಿಸಿದ್ದಾರೆ ಹಸೀನಾ. ಭಾರತ ಜೊತೆ ಅದು ಒಂದು ರೀತಿಯಲ್ಲಿ ಏನು ತಲಾ ಆದಾಯಕ್ಕೆ ಹೋಲಿಸಿದರೆ ತುಂಬ ಅದ್ಭುತವಾಗಿ ಪ್ರಗತಿ ಸಾಧಿಸಿದೆ. ಭಾರತ ಜೊತೆ ಉತ್ತಮ ಸಂಬಂಧ ಕೂಡ ಹೊಂದಿದ್ದಾರೆ. ಇನ್ನು BNP ಪಾರ್ಟಿಗೆ ಬೆಂಬಲ ನೀಡ್ತಾ ಇದೆ. BNP ಪಾರ್ಟಿಗೆ ಬೆಂಬಲ ನೀಡ್ತಾ ಇದೆ ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಅಲ್ಲಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಮತ್ತು ಅವಾಮಿ ಲೀಗ್ ಎರಡೇ ಪಾರ್ಟಿ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಗೆ ಪಾಕಿಸ್ತಾನ ಸಪೋರ್ಟ್. ಅದೊಂದು ರೀತಿಯಲ್ಲಿ ಮೂಲಭೂತವಾದಿ. ಈ ಪಾರ್ಟಿ ಇದೆಯಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರೀಯವಾದಿ. ಯಾರು? ಶೇಖ್ ಹಸೀನಾ, ಅದು ಮೂಲಭೂತವಾದಿ. ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಪಕ್ಷ ಗೆದ್ದರೆ ಪಾಕಿಸ್ತಾನಕ್ಕೆ ಲಾಭ. ಶೇಖ್ ಹಸೀನಾ ಗೆದ್ದರೆ ಭಾರತಕ್ಕೆ ಲಾಭ ಇಲ್ಲ. ಶೇಖ್ ಹಸೀನಾ ಗೆದ್ದರೆ ಪಾಕಿಸ್ತಾನಕ್ಕೆ ಲಾಭ ಇಲ್ಲ. ಆಯಿತಾ? ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಗೆದ್ದರೆ ಪಾಕಿಸ್ತಾನಕ್ಕೆ ಲಾಭ. ಯಾಕೆಂದರೆ ಅವರಿಗೆ ಭಾರತ ವಿರುದ್ಧ ಚೂ ಬಿಡೋಕ್ಕಾಗತ್ತೆ. ಬಾಂಗ್ಲಾದೇಶದಿಂದ ಉಗ್ರರನ್ನ ಚೂ ಬಿಡೋದು ಪಾಕಿಸ್ತಾನದ ತಂತ್ರ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶೇಖ್ ಹಸೀನಾ ಇದ್ದಾರಲ್ಲ, ಅವರ ಅವಾಮಿ ಲೀಗ್, ಇನ್ನೊಂದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಮತ್ತು ಪಾಕಿಸ್ತಾನ ಕುಚುಕು. ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬಂದರೆ ಅದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ, ಪಾಕಿಸ್ತಾನದ ಮಾತನ್ನು ಕೇಳುತ್ತೆ. ಆ ಮೂಲಕ ಭಯೋತ್ಪಾದಕರು ಭಾರತದೊಳಗೆ ಎಂಟ್ರಿ ಆಗ್ತಾರೆ. ಅವಾಮಿ ಲೀಗ್ ಭಾರತದೊಂದಿಗೆ ಒಳ್ಳೆ ಫ್ರೆಂಡ್ಶಿಪ್ ಹೊಂದಿದೆ ಶೇಖ್ ಹಸೀನಾ. ಹಾಗಾಗಿ ಆಕೆಗೆ ಭಾರತಕ್ಕೆ ಅವಕಾಶ ಕೊಟ್ಟರು ನರೇಂದ್ರ ಮೋದಿಯವರು. ಬಾಂಗ್ಲಾದಲ್ಲಿ ಅಶಾಂತಿ ಆಮೇಲೆ ಬಾಂಗ್ಲಾ ಕೂಲಾಗಿದ್ದರೆ ನಮಗೂ ಒಳ್ಳೆಯದೆ. ಈಗ ಅರ್ಥ ಆಯ್ತಲ್ಲ? ಅಲ್ಲಿ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಇದೆ, ವಿರೋಧ ಪಕ್ಷ. ಶೇಖ್ ಹಸೀನಾ ಅವರ ಪಾರ್ಟಿ ಇದೆ. ಶೇಖ್ ಹಸೀನಾ ಅವರ ಪಾರ್ಟಿ ಭಾರತ ಜೊತೆ ಒಳ್ಳೆಯ ಸಂಬಂಧ ಹೊಂದಿದೆ. ಆದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬಂದರೆ ಪಾಕಿಸ್ತಾನಕ್ಕೆ ಭಾಳ ಖುಷಿ. ಯಾಕಂದರೆ ಅದು ಭಾರತದ ವಿರುದ್ಧ ಕೆಲಸ ಮಾಡುತ್ತೆ ಮತ್ತು ತನ್ನ ಜಾಗವನ್ನು ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಬಂದು ಒಳನುಸುಳುಕೋರನ್ನು ಕಳಿಸೋದಕ್ಕೆ ಭಾಳ ಈಸಿ. ಆದರೆ ಬಾಂಗ್ಲಾದಲ್ಲಿ ಈಗ ಅಶಾಂತಿ ಹೆಚ್ಚಾದರೆ ಭಾರತಕ್ಕೆ ಟೆನ್ಷನ್ ಫಿಕ್ಸ್. ಈಗ ಅವರ ಕೈ ಮೇಲಾಯ್ತಲ್ಲ, ಅದು ಫಿಕ್ಸ್ ಆಗುತ್ತೆ. ಹಾಗಾಗಿ ನರೇಂದ್ರ ಮೋದಿ ಮತ್ತು ಜೈಶಂಕರ್ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದರ ಬಗ್ಗೆ ಹೇಳ್ತೀನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ.
ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.